ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8 ಮತ್ತು 9ನೆಯ ವಚನಗಳು. ಈ ವಾಕ್ಯ ಏನು ಹೇಳುತ್ತೆ ನೋಡೋಣ ಬನ್ನಿ. ವಚನ 8ರಿಂದ ಓದಿಕೊಳ್ಳೋಣ ಬನ್ನಿ. ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು ಎಂದು ದಾನಿಯೇಲನು ನಿಶ್ಚಯಿಸಿಕೊಂಡು ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ನನ್ನನ್ನು ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಈಗ ಮುಂದೆ 10ನೇ ವಚನ ನೋಡಿ. ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನಿಗೆ ಭಯಪಡುತ್ತಿದ್ದೇನೆ. ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡಿ ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ವಚನ 12. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರನ್ನು ನಿಮ್ಮ ಸೇವಕರಾದ ನಮಗೆ ಒದಗಲಿ. ಅಯ್ಯ, ದಯವಿಟ್ಟು 10 ದಿನಗಳವರೆಗೂ ನಮ್ಮನ್ನು ಪರೀಕ್ಷಿಸು. ದೇವರು ಹೆಚ್ಚಿಸಿ ಘನಪಡಿಸುವಂಥವರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳೇನಾಗಿವೆ? ನಿಮ್ಮಲ್ಲಿ ಎಷ್ಟು ಜನ ಆಶಿಸುತ್ತಾ ಇದ್ದೀರಿ, ದೇವರು ನನ್ನನ್ನು ಹೆಚ್ಚಿಸಬೇಕು, ದೇವರು ನನ್ನ ಕುಟುಂಬವನ್ನು ಹೆಚ್ಚಿಸಬೇಕು, ದೇವರು ನನ್ನ ಮಕ್ಕಳನ್ನು ಹೆಚ್ಚಿಸಬೇಕು, ನಾನು ಆಶಿಸುತ್ತಿದ್ದೇನೆ ಅನ್ನುವಂಥವ್ರು ಖಂಡಿತವಾಗಿ ಇದ್ದೇ ಇರುತ್ತೀರಿ. ಅಂದರೆ ದೇವರು ಹೆಚ್ಚಿಸಬೇಕು ಎಂದು ಆಶಿಸುವಂಥವರಲ್ಲಿ ಪ್ರಧಾನವಾಗಿ 3 ಲಕ್ಷಣಗಳು ಕಾಣಿಸುತ್ತವೆ. ಆ 3 ಲಕ್ಷಣಗಳೇನೆಂದು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಮೊದಲನೇದಾಗಿ, ಯಾರನ್ನು ದೇವರು ಹೆಚ್ಚಿಸುತ್ತಾರೆ? ಪರಿಶುದ್ಧರನ್ನು ದೇವರು ಹೆಚ್ಚಿಸುತ್ತಾರೆ. ಪ್ರಾರ್ಥಿಸುವವರನ್ನು ದೇವರು ಹೆಚ್ಚಿಸುತ್ತಾರೆ. ಪೌರುಷವುಳ್ಳವರನ್ನು ದೇವರು ಹೆಚ್ಚಿಸುತ್ತಾರೆ. ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಈ 3 ಲಕ್ಷಣಗಳು ಖಂಡಿತವಾಗಿ ದೇವರಿಂದ ಹೆಚ್ಚಿಸಲ್ಪಟ್ಟಂತಹ, ಘನಪಡಿಸಲ್ಪಟ್ಟಂತಹ ಈ ಯೌವನಸ್ಥರ ಜೀವಿತದಲ್ಲಿ ನಾವು ಖಂಡಿತವಾಗಿ ಕಾಣುತ್ತೇವೆ. ಯಾರು ಈ ಯೌವನಸ್ಥರು? ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಈ ಯೌವನಸ್ಥರು ದಿಕ್ಕು ದಸೆ ಇಲ್ಲದಂಥವರು ಅಲ್ಲ ಪ್ರಿಯರೇ. ತುಂಟರಾಗಿ ತಿರುಗಾಡಿದಂಥವರು ಕೂಡ ಅಲ್ಲ ಪ್ರಿಯರೇ. ವಿದ್ಯಾಭ್ಯಾಸ ಇಲ್ಲದವರಂತೂ ಅಲ್ಲವೇ ಅಲ್ಲ ಪ್ರಿಯರೇ. ಹಾಗಾದರೆ ಯಾರು ಈ ಯೌವನಸ್ಥರು? ಬನ್ನಿ ನೋಡೋಣ. 1ನೇ ಅಧ್ಯಾಯ 3ನೇ ವಚನ. ಅಶ್ಪೆನೆಜೆನು ಎಂಬ ತನ್ನ ಕಂಚುಕಿಯರ ಮುಖ್ಯಸ್ಥನಿಗೆ ರಾಜನು ಕರೆದು ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರ ರಾಜ ವಂಶೀಯರಲ್ಲಿ ಪ್ರಧಾನರಾದವರು ಯಾರು ಈ ಯೌವನಸ್ಥರು? ರಾಜವಂಶೀಯರಾಗಿದ್ರು, ರಾಜರಿಗೆ ಹುಟ್ಟಿದವರಾಗಿದ್ರು, ರಾಜಕುಮಾರರಾಗಿದ್ರು, ಅವರಲ್ಲಿಯೂ ಪ್ರಧಾನರಾಗಿದ್ರು. 2ನೇದು, ಲೋಪವಿಲ್ಲದಂತಹ ಸೌಂದರ್ಯವನ್ನು ಹೊಂದಿದವರಾಗಿದ್ರು. ಅವರನ್ನು ನೋಡುವಾಗ, ಅವರ ಮುಖವನ್ನು ನೋಡುವಾಗ, ಅವರ ರೂಪವನ್ನು ನೋಡುವಾಗ ಎಷ್ಟೋ ಸುಂದರವಾಗಿದ್ರು, ಎಷ್ಟೋ ಅಂದವಾಗಿದ್ರು. ಅವರ ಒಂದು ಸೌಂದರ್ಯದಲ್ಲಿ, ಅವರ ಸ್ವರೂಪದಲ್ಲಿ ಯಾರೊಬ್ಬರೂ ಕೂಡ ಮುಖ ಚೆನ್ನಾಗಿದೆ ಆದರೆ ಮೂಗೇ ಚೆನ್ನಾಗಿಲ್ಲ ಎಂದು ಹೀಗೆ ಲೋಪ ಹುಡುಕಲಿಕ್ಕೂ ಕೂಡ ಆಗಲಿಲ್ಲ ಪ್ರಿಯರೇ. ಅಷ್ಟು ಚೆನ್ನಾಗಿ ಅಂದವುಳ್ಳವರಾಗಿದ್ರು, ಸೌಂದರ್ಯವುಳ್ಳವರಾಗಿದ್ರು. ಜಾಗ್ರತೆಯಿಂದ ಗಮನಿಸಿ, ರಾಜವಂಶೀಯರು ಕೂಡ ಆಗಿದ್ರು. ಅವರಲ್ಲಿಯೂ ಪ್ರಧಾನರಾಗಿದ್ರು, ಬಹಳ ಅಂದವಾಗಿದ್ರು. ಕೆಲವೊಂದು ಮಕ್ಕಳಿಗೆ ಬಹಳ ಅಂದವಿರುತ್ತೆ, ವಿದ್ಯಾಭ್ಯಾಸವಿರಲ್ಲ. ಕೆಲವರಿಗೆ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಇರುತ್ತೆ, ಆದರೆ ಅಂದವಿರಲ್ಲ. ಕೆಲವರಿಗೆ ಬಹಳ ಚೆನ್ನಾಗಿ ಓದಬೇಕೆಂಬ ಆಸೆ ಇರುತ್ತೆ, ಆದರೆ ಆ ಮಕ್ಕಳನ್ನು ಓದಿಸುವಂತಹ ಸಾಮರ್ಥ್ಯ ತಂದೆ ತಾಯಿಗಳಿಗಿರಲ್ಲ. ಹಾಗೆಯೇ ವಿದ್ಯಾಭ್ಯಾಸ ಮಾಡುವ ಸಾಮರ್ಥ್ಯ ತಂದೆ ತಾಯಿಗಳಿಗಿದ್ರೆ ವಿದ್ಯಾಭ್ಯಾಸ ಮಾಡುವ ಯೋಗ ಮಕ್ಕಳಿಗಿರಲ್ಲ. ಇಂಥವರನ್ನು ನಾವು ಸಾಧಾರಣವಾಗಿ ನೋಡ್ತಾ ಇರ್ತೇವೆ. ಆದರೆ ಇವರು ಮಾತ್ರ ಬಹಳ ಪ್ರತ್ಯೇಕವಾದವರಾಗಿದ್ರು. ಮೊದಲನೇದಾಗಿ ರಾಜವಂಶೀಯರಾಗಿದ್ರು, 2ನೇದಾಗಿ ರಾಜವಂಶೀಯರಲ್ಲಿ ಮುಖ್ಯರಾಗಿದ್ರು, 3ನೇದಾಗಿ ಬಹಳ ಅಂದವಾಗಿದ್ರು, 4ನೇದಾಗಿ ಸಕಲ ವಿದ್ಯೆಗಳನ್ನು, ಸಕಲ ವಿದ್ಯಾ ಪ್ರಾವೀಣ್ಯತೆ, ಜ್ಞಾನವನ್ನು ಹೊಂದಿದವರಾಗಿದ್ರು, ತತ್ವಜ್ಞಾನವನ್ನು ತಿಳ್ಕೊಂಡವರಾಗಿದ್ರು. ರಾಜ ನಗರದಲ್ಲಿ ಸಾನ್ನಿಧ್ಯ ಸೇವೆ ಮಾಡಲು ಯೋಗ್ಯರಾಗಿರುವ ಕೆಲವು ಮುದುಕರು ಆಗಿರಲಿಲ್ಲ ಪ್ರಿಯರೇ. ಯಾರಾಗಿದ್ರು? ಬಾಲಕರು. ಅವರು ಯೌವನಸ್ಥರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಸಕಲ ವಿದ್ಯೆಯನ್ನು ಕಲಿತವರಾಗಿರಬೇಕು, ಜ್ಞಾನವುಳ್ಳವರಾಗಿರಬೇಕು, ತತ್ವಜ್ಞಾನ ತಿಳಿದುಕೊಂಡವರಾಗಿರಬೇಕು, ಸೌಂದರ್ಯವುಳ್ಳವರಾಗಿರಬೇಕು,
ಲೋಪವಿಲ್ಲದವರಾಗಿರಬೇಕು, ರಾಜಕುಮಾರರಾಗಿರಬೇಕು, ಅವರಲ್ಲಿಯೂ ಮುಖ್ಯರಾಗಿರಬೇಕು ಎಂದು ರಾಜ ಹೇಳ್ತಾನೆ. ಏನ್ ಪ್ರಿಯರೇ, ಎಲ್ಲ ಕಂಡೀಷನ್ ಸಾಧ್ಯ ಅಂತೀರಾ? ನಾನು ಹೇಳ್ತೇನೆ ಕೇಳಿ. ಎಷ್ಟೋ ಜನ ತಂದೆ ತಾಯಿಗಳು ನನ್ನ ಬಳಿಗೆ ಬಂದು ಅಳುತ್ತಾರೆ. ಒಬ್ಬ ತಾಯಿ ತನ್ನ ಮಗನನ್ನು ನನ್ನ ಬಳಿಗೆ ಕರೆತಂದಿದ್ದಳು. ಆ ಮಗ ಸ್ವಲ್ಪ ಸುಂದರನಾಗಿದ್ದ. ಆ ತಾಯಿ ಬಂದು ಹೇಳ್ತಾಳೆ, ಅಯ್ಯ, ನಾನು ಎಷ್ಟೋ ಕಷ್ಟಪಟ್ಟು ನನ್ನ ಮಗನಿಗೆ ಕಾಲೇಜಿಗೆ ಸೇರಿಸಿದ್ದೇನೆ. ಅವನು ಬಿಟೆಕ್ ಓದುವುದಕ್ಕಾಗಿ ಎಷ್ಟೋ ಕಷ್ಟಪಟ್ಟು ಕಾಲೇಜಿಗೆ ಸೇರಿಸಿದ್ದೇನಯ್ಯ. ಇವನು ಬಿಟೆಕ್ ಫಸ್ಟ್ ಇಯರ್ ಆಗಿದ್ದಾನೆ. ಆದರೆ ಅವನು ಮಾಡುವ ಕೆಲಸ ನೋಡಿ ತಾಳಿಕೊಳ್ಳಲಿಕ್ಕಾಗ್ತಾ ಇಲ್ಲಯ್ಯ. ಏನಿದೆ ಸಮಸ್ಯೆ ಎಂದು ಕೇಳಿದಾಗ, ನನ್ನ ಮಗ ಕಾಲೇಜಿನಲ್ಲಿ ಅವನಿಗೆ ಪಾಠ ಮಾಡುವ ಪ್ರೊಫೆಸರ್ ಅವರೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾನಯ್ಯ. ಇದಕ್ಕೆ ಏನನ್ನೋಣ ಹೇಳಿ? ಸ್ವಲ್ಪ ಚೆನ್ನಾಗಿದ್ದಾನೆ ಅಂದುಕೊಂಡ್ರೆ, ಸ್ವಲ್ಪ ರೂಪರೇಖೆ ಚೆನ್ನಾಗಿದ್ರೆ ಪ್ರೊಫೆಸರ್ ಜೊತೆಗೆ ಪ್ರೀತಿಯಂತೆ. ಅವನಿಗೆ ಏನಪ್ಪ ಇದೇನು ನೀನು ಮಾಡಿದ್ದು ಅಂತ ಕೇಳಿದ್ರೆ, ಅಣ್ಣ ನನಗೇನೂ ಗೊತ್ತಿಲ್ಲ ಅಣ್ಣ, ಏನೋ ನೋಡಲು ಸ್ವಲ್ಪ ಚೆನ್ನಾಗಿದ್ದೇನೆ ಅಂದುಕೊಂಡು ಆ ಪ್ರೊಫೆಸರ್ ನನಗೆ ನೋಡುತ್ತಾ ಹಾಗೆಯೇ ನೋಡ್ತಾ ಉಳ್ಕೊಂಡಳಯ್ಯ. ನನ್ನನ್ನು ತನ್ನ ಬಲೆಯಲ್ಲಿ ಹಾಕಿಕೊಂಡಳಣ ಅಂದಳು. ಏನಿದು? ಮತ್ತೊಬ್ಬ ತಂದೆ ತಾಯಿ ಬಂದು ಹೇಳ್ತಾರೆ, ಅಯ್ಯ, ನಾವು ಗೌರವವುಳ್ಳ ಕುಟುಂಬದವರಯ್ಯ, ಸೊಸೈಟಿಯಲ್ಲಿ ಮರ್ಯಾದೆಯುಳ್ಳ ಕುಟುಂಬವಾಗಿದ್ದೇವಯ್ಯ. ಆದರೆ ನಮ್ಮ ಮಗಳು ನಮ್ಮ ಮರ್ಯಾದೆ ತೆಗೆದಿದ್ದಾಳೆ. ಏನು ಸಮಸ್ಯೆ? ನಮ್ಮ ಮಗಳು ಡಾಕ್ಟರ್ ಓದುತ್ತಿದ್ದಾಳಯ್ಯ. ಹಾಗಾದರೆ ಡಾಕ್ಟರ್ ಓದುವ ಮಗಳು ನಿಮ್ಮ ಮರ್ಯಾದೆ ತೆಗೆಯುವುದೇನು? ಹೌದಯ್ಯ, ಡಾಕ್ಟರ್ ಓದುವಂತಹ ಮಗಳೇ ಪ್ರತಿದಿನ ಕಾಲೇಜಿಗೆ ಆ ಬಸ್ಸಲ್ಲಿ ಹೋಗ್ತಾಳೆ ಬರ್ತಾಳೆ. ಆ ಬಸ್ ಡ್ರೈವರ್ ಜೊತೆಗೆ ಪ್ರೀತಿ ಮಾಡಿದಾಳಯ್ಯ. ಕಾಲೇಜಿಗೆ ಕರ್ಕೊಂಡು ಹೋಗುವ ಆ ಬಸ್ ಡ್ರೈವರ್ಗೆ ಪ್ರೀತಿಸಿದಾಳಂತೆ. ಅವನಿಗೆ ಮದುವೆ ಆಗ್ತೇನೆ ಅನ್ನುತ್ತಿದ್ದಾಳೆ. ವಿದ್ಯಾಭ್ಯಾಸ ಮಾಡುವುದನ್ನು ಬಿಟ್ಟು ಅಂಥವನನ್ನು ಪ್ರೀತಿಸಿ ಅವನಿಗೆ ಮದುವೆ ಆಗೋದೇನಯ್ಯ? ನಾವು ಆಕೆ ಬಗ್ಗೆ ಎಷ್ಟು ಕನಸ್ಕೊಂಡಿದ್ದೇವೆ. ನಮ್ಮ ಮಗಳು ಎಷ್ಟೋ ಸುಂದರವಾಗಿದ್ದಾಳೆ, ಒಳ್ಳೆ ರೂಪರೇಖೆ, ಒಳ್ಳೆ ವಿದ್ಯಾಭ್ಯಾಸವುಳ್ಳಂತಹ ಮಗಳಾಗಿದ್ದಾಳಯ್ಯ. ಆಕೆ ನಮಗೆ ಪಂಚಪ್ರಾಣವಾಗಿದ್ದಾಳೆ. ಆದರೆ ಈಗ ಏನೋ ಪ್ರೀತಿ ಅನ್ನುತ್ತಿದ್ದಾಳೆ, ಮದುವೆ ಅನ್ನುತ್ತಿದ್ದಾಳೆ. ನಮ್ಮ ಮರ್ಯಾದೆ ತೆಗೆದುಹಾಕ್ದಳಯ್ಯ ಅಂದ್ರು. ಯಶ್, ಹುಡುಗ ಏನಾದರೂ ಸ್ವಲ್ಪ ಸುಂದರವಾಗಿದ್ರೆ, ಹುಡುಗಿ ಏನಾದರೂ ಸ್ವಲ್ಪ ಸುಂದರವಾಗಿದ್ರೆ, ಓದುವುದನ್ನೇ ಬಿಟ್ಟು ಸಡಿಲಾಗಿ ತಿರುಗಾಡುತ್ತಾ ಹುಡುಗ ಹುಡುಗಿಯರು ತಮ್ಮ ಜೀವಿತವನ್ನೇ ನಾಶ ಮಾಡಿಕೊಳ್ತಾ ಇದ್ದಾರಲ್ಲವೇ? ಈ ದಿನ ತಮ್ಮ ತಂಗಿಯಂದರೆ ಅಂಥವ್ರು ಯಾರಾದರೂ ಇದ್ದೀರಾ? ದಯವಿಟ್ಟು ನಿಮ್ಮನ್ನು ಸಾಕಿ ಸಲಹಿ ನಿಮ್ಮನ್ನು ಕಷ್ಟಪಟ್ಟು ಬೆಳೆಸುತ್ತಿರುವಂತಹ ತಂದೆಗೆ ತಾಯಿಗೆ ಕಾಡಿಸಬೇಡಿ. ಈ ದಿನ ನಾವು ಧ್ಯಾನಿಸುತ್ತಾ ಇರುವಂತಹ ಈ ಯೌವನಸ್ಥರು ಅದ್ಭುತವಾದಂತಹ ಪ್ರತ್ಯೇಕವುಳ್ಳವರಾಗಿದ್ದಾರೆ. ವಿದ್ಯಾಭ್ಯಾಸ ಇಲ್ಲದವರಲ್ಲ ಪ್ರಿಯರೇ, ಅದ್ಭುತವಾಗಿ ಓದಿದವರಾಗಿದ್ರು, ಸಕಲ ವಿದ್ಯೆ ಕಲಿತವರಾಗಿದ್ರು. ಅಂದ ಚಂದ ಇಲ್ಲದವರಾಗಿರಲಿಲ್ಲ ಪ್ರಿಯರೇ, ಬಹಳ ಅಂದವಾಗಿದ್ರು. ಬಡ ಕುಟುಂಬದಲ್ಲಿ ಹುಟ್ಟಿದವರಲ್ಲ ಪ್ರಿಯರೇ, ರಾಜಭವನದಲ್ಲಿ ಹುಟ್ಟಿದವರಾಗಿದ್ರು. ಅಧಿಕ ಸಮಸ್ಯೆಗಳೊಂದಿಗೆ ಒದ್ದಾಡುತ್ತಾ ಇರುವಂತಹ ತಂದೆ ತಾಯಿಗಳಿಗೆ ಹುಟ್ಟಿದವರಲ್ಲ ಪ್ರಿಯರೇ, ಯಾವ ಕೊರತೆ ಇಲ್ಲದೆ ಬೆಳೆಸುವಂತಹ ವಂಶದಲ್ಲಿ ಹುಟ್ಟಿದವರಾಗಿದ್ರು. ಬಹಳ ದುಡ್ಡಿರುವ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು. ಸುಖವೂ ಸೌಖ್ಯವೂ ಭೋಗವೂ ಉಳ್ಳಂತಹ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು. ಆದಾಗಿಯೂ ಏನಿದು ಪ್ರಿಯರೇ ಪ್ರತ್ಯೇಕತೆ? ಈಗ ತಾನೇ ಹೇಳಿದೆನಲ್ಲವೇ, ಕೆಲವರಿಗೆ ವಿದ್ಯಾಭ್ಯಾಸ ಮಾಡಲು ಮನಸ್ಸುಳ್ಳ ಮಕ್ಕಳಿದ್ರೆ ತಂದೆ ತಾಯಿಗಳಿಗೆ ಓದಿಸಲು ಸಾಮರ್ಥ್ಯ ಇರಲ್ಲ. ವಿದ್ಯಾಭ್ಯಾಸ ಮಾಡಿಸುವ ತಂದೆ ತಾಯಿಗಳಿದ್ರೆ ಓದುವ ಮನಸ್ಸು ಅವರಿಗಿರಲ್ಲ. ಆದರೆ ಈ ಯೌವನಸ್ಥರನ್ನು ನೋಡಿ, ಅಂದವಾಗಿದ್ದಾರಂತೆ, ಎಲ್ಲಾ ವಿದ್ಯೆ ಕಲಿತವರಾಗಿದ್ದಾರಂತೆ, ಎಲ್ಲಾ ವಿಧದಲ್ಲಿ ಸ್ಥಿರವಾದ ಕುಟುಂಬದಿಂದ ಬಂದವರಾಗಿದ್ದಾರಂತೆ. ಇವೆಲ್ಲವುಗಳನ್ನು ಪಕ್ಕಕ್ಕೆ ತಳ್ಳಿ ಹಾಕಿರಿ, ಇವೆಲ್ಲವುಗಳಿಗಿಂತಲೂ ಬಹುಶ್ರೇಷ್ಠವಾದದ್ದು ಇವರು ಯೌವನಸ್ಥರಾಗಿದ್ರು. ಜೀವಿತದಲ್ಲಿ ಎಲ್ಲವನ್ನೂ ಅನುಭವಿಸಿದ ನಂತರ, ಎಲ್ಲವನ್ನೂ ರುಚಿ ನೋಡಿದ ನಂತರ, ಈ ಅಲ್ಪಕಾಲ ಪಾಪ ಭೋಗದಲ್ಲಿ ಏನೂ ಇಲ್ಲ ಎಂದು ಗ್ರಹಿಸಿದ ಆ ನಂತರ ದೇವರ ಭಜನೆ ಮಾಡುವಂತಹ ಜನರು ಇವರು ಆಗಿರಲಿಲ್ಲ. ಮತ್ಯಾರು ಗೊತ್ತಾ? ಯೌವನಸ್ಥರಾಗಿದ್ರು. ಯಂಗ್ ಮ್ಯಾನ್, ಯೌವನಸ್ಥರಾಗಿದ್ರು. ಇವರ ವಿಶೇಷತೆ ನೋಡುವಾಗ ನನಗಿದುವರೆಗೂ ಅರ್ಥ ಆಗ್ಲಿಲ್ಲ ಪ್ರಿಯರೇ, ಅದು ಹೇಗೆ ಸಾಧ್ಯವಾಯ್ತೆಂದು. ಅಂದವಾಗಿದ್ರು, ಅಖಂಡ ವಿದ್ಯೆ ಕಲಿತವರಾಗಿದ್ರು, ಅಭಿವೃದ್ಧಿಯುಳ್ಳ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು, ಅಂದವಾಗಿದ್ರು, ಆಕಾರದಲ್ಲಿ ಲೋಪವಿಲ್ಲದವರಾಗಿದ್ರು. ಅಷ್ಟೇ ಅಲ್ಲ ಪ್ರಿಯರೇ, ದೊಡ್ಡ ಆತ್ಮೀಕತೆ ಉಳ್ಳವರಾಗಿದ್ರು. ಹೇಗೆ ಸಾಧ್ಯವಾಯಿತು? ಅಷ್ಟು ಮಾತ್ರವಲ್ಲದೆ ಎಲ್ಲರಿಂದಲೂ ದೂರವಾದವರಾಗಿದ್ರು, ಅನಾಥರಾಗಿ ಉಳಿದವರಾಗಿದ್ರು, ಎಲ್ಲವನ್ನೂ ಕಳಕೊಂಡವರಾಗಿದ್ರು, ತನ್ನ ತಂದೆಯನ್ನು ತಾಯಿಯನ್ನು ಕಳಕೊಂಡವರಾಗಿದ್ರು, ಅನಾಥರಾಗಿ ಬಾಬೆಲ್ ದೇಶಕ್ಕೆ ಬಂದಿಗಳಾಗಿ ಕೊಂಡೊಯ್ಯಲ್ಪಟ್ಟವರಾಗಿದ್ರು. ಎಲ್ಲವನ್ನೂ ಕಳ್ಕೊಂಡ್ರೂ ಕೂಡ
ಆತ್ಮಿಕತೆಯನ್ನು ಮಾತ್ರ ಯಾವ ಒಂದು ದಿವಸವೂ ಕೂಡ ನಿರ್ಲಕ್ಷ್ಯ ಮಾಡದಂತಹ ಅದ್ಭುತರಾದ ಆತ್ಮಿಕರಾಗಿದ್ರು. ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿ ನಾವು ಬಹಳವಾಗಿ ಪ್ರೀತಿಸಿದ ಪ್ರಿಯರನ್ನು ನಾವು ಕಳೆದುಕೊಳ್ಳುವಾಗ ದೇವರ ಮೇಲೆ ನಾವು ಬಹಳಷ್ಟು ಮುನಿಸುತ್ತೇವೆ. ನಾವು ಬಹಳವಾಗಿ ಪ್ರೀತಿಸಿದವುಗಳು ನಮ್ಮಿಂದ ದೂರವಾಗುವುದಾದರೆ ನಾವು ದೇವರ ಮೇಲೆ ಮುನಿಸುತ್ತೇವೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಪಾರಿವಾಳ ಬಹಳ ಬೆಳೆಸುತ್ತಾ ಇದ್ದೆ. ಆ ಪಾರಿವಾಳಗಳಿಗೆ ನಾನಂದ್ರೆ ಬಹಳ ಇಷ್ಟ, ನನಗೆ ಆ ಪಾರಿವಾಳ ಬಹಳ ಇಷ್ಟ. ನಾನು ಸ್ಕೂಲ್ನಿಂದ ಬಂದ ತಕ್ಷಣವೇ ಪಾರಿವಾಳ ಚೆನ್ನಾಗಿ ಬಂದು ಭುಜದ ಮೇಲೆ ಕೂತ್ಕೊಳ್ತಾ ಇದ್ವು. ನಾನು ಎಲ್ಲಿದ್ರೂ ಕೂಡ ಕರೆದ ತಕ್ಷಣ ಬರ್ತಾ ಇದ್ವು, ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡುವು. ಒಂದು ದಿನ ಸ್ಕೂಲ್ನಿಂದ ಬರೋಷ್ಟೊತ್ತಿಗೆ ಘೋರ ಜರುಗಿತ್ತು. ಒಂದು ಪಾರಿವಾಳಕ್ಕೆ ಬೆಕ್ಕು ತಿಂದಿತ್ತು. ಇನ್ನೊಂದು ಪಾರಿವಾಳ ರೋಡ್ ಮೇಲೆ ಕಾಳು ತಿನ್ನುತ್ತಿರುವಾಗ ಯಾರೋ ಸೈಕಲ್ ಮೇಲೆ ಹೋಗ್ತಾ ಹೋಗ್ತಾ ಅದನ್ನು ತುಳಿದು ಬಿಟ್ರು. ಎರಡೂ ಸತ್ತೋದ್ವು. ನನಗೆಷ್ಟೋ ಬಾಧೆ ಅನಿಸಿತ್ತು, ಎಷ್ಟೋ ವೇದನೆ ಅನಿಸಿತು. ನಾನು ಯಾರ ಮೇಲೆ ಮುನಿಸಿದೆ ಗೊತ್ತಾ ನಿಮಗೆ? ಸೈಕಲ್ ತುಳಿತದಿಂದ ಪಾರಿವಾಳ ಸಾಯಿಸಿರುವವನನ್ನು ಬಯಲಿಲ್ಲ, ಸಾಯಿಸಿರುವ ಬೆಕ್ಕಿಗೂ ಬಯಲಿಲ್ಲ. ಮತ್ತೆ ಯಾರ ಮೇಲೆ ಮುನಿಸಿದೆನು ಗೊತ್ತಾ? ದೇವರ ಮೇಲೆ ಮುನಿಸಿದೆ. ಯಾಕೆ ದೇವರೇ ಹೀಗೆ ಮಾಡಿದೆ? ಯಾಕೆ ನನ್ನ ಪಾರಿವಾಳಗಳನ್ನು ಸಾಯಿಸಿದೆ ಎಂದು ದೇವರ ಮೇಲೆ ಹೀಗೆ ಮುನಿಸಿ ಪ್ರಾರ್ಥಿಸುವುದನ್ನು ನಿಲ್ಲಿಸಿದೆ. ಕಾರಣವೇನೆಂದರೆ ಪರಿಪಕ್ವತೆ ಇಲ್ಲದಂತಹ ವಯಸ್ಸು, ಇಮ್ಮೆಚ್ಯೂರ್ಡ್, ಪರಿಪಕ್ವತೆ ಇಲ್ಲದ ವಯಸ್ಸಾಗಿತ್ತು. ಈ ದಿನ ನಮ್ಮಲ್ಲಿಯೂ ಬಹಳ ಜನ, ನೀವು ಪ್ರಾರ್ಥನೆ ಮಾಡುವಾಗ, ನೀವು ಬೇಡಿಕೊಂಡದ್ದು ಹೊಂದಿಕೊಳ್ಳದೇ ಇರುವಾಗ, ಆಶಿಸಿದ್ದನ್ನು ಪಡೆದುಕೊಳ್ಳದೇ ಇರುವಾಗ, ಸರ್ವಸಾಧಾರಣವಾಗಿ ನಮಗೆ ದೇವರ ಮೇಲೆಯೇ ಒಂದು ವಿಧವಾದ ವಿರಕ್ತಿ ಭಾವ ಉಂಟಾಗತ್ತೆ. ಅದು ಕರೆಕ್ಟ್ ಅಲ್ಲ ಪ್ರಿಯರೇ. ಯೋಬನು ಆಸ್ತಿಯನ್ನು ಕಳ್ಕೊಳ್ಳುತ್ತಾನೆ, ಅಂತಸ್ತನ್ನು ಕಳ್ಕೊಳ್ಳುತ್ತಾನೆ, ಆರೋಗ್ಯವನ್ನು ಕಳ್ಕೊಳ್ಳುತ್ತಾನೆ, ಆಪ್ತರನ್ನೆಲ್ಲ ಕಳ್ಕೊಳ್ಳುತ್ತಾನೆ, ಅಖಂಡವನ್ನೆಲ್ಲ ಕಳ್ಕೊಳ್ಳುತ್ತಾನೆ. ಅಂತಹ ಯೋಬನು ಏನ್ಮಾಡ್ತಾನೆ ಗೊತ್ತಾ? ಒಂದೇ ಸಮನೆ ಬಂದು ದೇವರ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು, ದೇವರೇ ನಿನಗೆ ಮಹಿಮೆಯುಂಟಾಗಲಿ ಅನ್ನುತ್ತಾನೆ. ಎಲ್ಲಿಗೆ ಬರುತ್ತಾನೆ? ದೇವರ ಬಳಿಗೆ ಬರುತ್ತಾನೆ. ಸಾಷ್ಟಾಂಗವಾಗಿ ಅಡ್ಡಬಿದ್ದ ಪ್ರಿಯರೇ, ಕಾರಣವೇನು? ಎಲ್ಲವನ್ನೂ ಕಳ್ಕೊಂಡ ಸಮಯದಲ್ಲಿ ನನ್ನ ದೇವರಿಂದ ದೂರ ಆಗುವುದಾದರೆ ನನ್ನ ಗತಿಯೇನು? ಯಾಕೆ ನನಗಿರುವ ಆಸ್ತಿ ಹೊರಟೋಯ್ತೆಂದು ಗೊತ್ತಿಲ್ಲ, ಯಾಕೆ ನನ್ನ ಅಂತಸ್ತು ಹೊರಟೋಯ್ತೆಂದು ಗೊತ್ತಿಲ್ಲ. ಅವನ ಅಂತಸ್ತು ಹೋಯ್ತು, ಅವನ ಬಿಲ್ಡಿಂಗ್ ಹೊರಟೋಯ್ತು, ಅವನಿಗಿರುವ ಸಮಸ್ತವೂ ಕಳೆದು ಹೋಯ್ತು. ಯಾಕೆ ನನ್ನ ಆಪ್ತ ಮಕ್ಕಳೆಲ್ಲ ಸತ್ತೋದ್ರೆಂದು ಗೊತ್ತಿಲ್ಲ. ಅವನು ಹೊಂದಿಕೊಂಡಿದ್ದ ಆ ದುಸ್ಥಿತಿಗೆ ಕಾರಣವೇನೆಂದು ಅವನಿಗೆ ಗೊತ್ತಿರಲಿಲ್ಲ. ಹಾಗೆ ತಿಳಿಯಲಾರದಂತಹ ಸ್ಥಿತಿಯಲ್ಲಿ ಯೋಬನು ಏನ್ಮಾಡ್ತಾನೆ ಗೊತ್ತಾ? ನೇರವಾಗಿ ದೇವರ ಬಳಿಗೆ ಬಂದು ಆತನ ಪಾದ ಸನ್ನಿಧಿಗೆ ಅಡ್ಡ ಬೀಳುತ್ತಾನೆ. ಪ್ರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಆರ್ಥಿಕವಾಗಿ ನಷ್ಟ ಹೋದಂಥವರು, ಅನಾರೋಗ್ಯದಿಂದ ಬಳಲುವಂಥವರು, ಆಹಾರವಿಲ್ಲದೆ ಹಸುವೆಯಿಂದ ಬಳಲುವಂಥವರು ಯಾರಾದರೂ ಇದ್ದೀರಾ? ನಾವು ಬೇಸರವಾಗಬೇಕಾದದ್ದು ದೇವರ ಮೇಲೆ ಅಲ್ಲ ಪ್ರಿಯರೇ, ದೂರವಾಗಬೇಕಾದದ್ದು ದೇವರಿಂದ ಅಲ್ಲ ಪ್ರಿಯರೇ. ಅಂತಹ ಸಮಯದಲ್ಲಿ ಮತ್ತು ಎಷ್ಟೋ ಹೆಚ್ಚಾಗಿ ದೇವರ ಬಳಿಗೆ ಬರಬೇಕು. ಈ ಯವನಸ್ಥರನ್ನು ನೋಡಿ, ದೇವರೇ ಯಾಕೆ ನಮ್ಮ ತಂದೆಯನ್ನು ತಾಯಿಯನ್ನು ನಮ್ಮಿಂದ ದೂರ ಮಾಡಿದೆ? ಯಾಕೆ ನಮ್ಮ ದೇಶದಿಂದ ನೀನು ನಮ್ಮನ್ನು ಇಲ್ಲಿಗೆ ಕರೆತಂದೆ? ಎಲ್ಲವೂ ಇರುವಂತಹ ನಮಗೆ ಏನೂ ಇಲ್ಲದಂತಹ ಅನಾಥರನ್ನಾಗಿ ಯಾಕೆ ಮಾಡಿದೆ ಎಂದು ಕೇಳಬಹುದಲ್ಲವೇ? ಕಿರುಚಬಹುದಲ್ಲವೇ? ಹಾಗೆ ಮಾಡಲಿಲ್ಲ. ಆಪ್ತರನ್ನೆಲ್ಲ ಕಳೆದುಕೊಳ್ಳುತ್ತಾರೆ, ಆಪ್ತರಿಂದ ದೂರವಾಗ್ತಾರೆ, ಆಸ್ತಿ ಪಾಸ್ತಿಗಳಿಂದ ದೂರವಾಗುತ್ತಾರೆ, ಅದ್ಭುತವಾಗಿರುವಂತಹ ಜೀವಿತದಿಂದ ದೂರವಾಗ್ತಾರೆ. ಆದರೆ ಆತ್ಮಿಕತೆ ಮಾತ್ರ ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಆಧ್ಯಾತ್ಮಿಕ ಜೀವಿತದಲ್ಲಿ ಆತ್ಮೀಕ ಪರಿಪಕ್ವತೆ ಉಳ್ಳಂಥವರಲ್ಲಿ ಸರ್ವಸಾಧಾರಣವಾಗಿ ದೇವರನ್ನು ಬಿಟ್ಟು ಬಿಡುವ ಲಕ್ಷಣ ಕಾಣಿಸೋದಿಲ್ಲ. ದೇವರ ಮೇಲೆ ಬೇಸರಗೊಳ್ಳುವ ಪ್ರಯತ್ನ ಕೂಡ ಮಾಡೋದಿಲ್ಲ. ಯವನ ಪ್ರಾಯದಲ್ಲಿ ಅಖಂಡವನ್ನೆಲ್ಲ ಕಳ್ಕೊಂಡ ವೇಳೆಯಲ್ಲಿ ಅವರಿಗೆ ಸಾಧಾರಣವಾಗಿ ಒಂದು ವಿಧವಾದಂತಹ ವೇದನೆಯಿಂದ ಕೂಡಿರುವಂತಹ ಆ ಬಾಧೆಯಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡಬೇಕು ಎಂಬ ಯೋಚನೆ ಸೈತಾನನು ತಂದಿರುತ್ತಾನೆ. ಆದರೆ ಅವರು ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ. ಯೌವನಸ್ಥರು ಯಾವಾಗ ಸಾಧಾರಣವಾಗಿ ಪಾಪ ಮಾಡುತ್ತಾರೆ ಗೊತ್ತಾ? ಒಬ್ಬಂಟಿಗರಾಗಿರುವಾಗ. ಯೌವನಸ್ಥರು ಯಾವಾಗ ಪಾಪ ಮಾಡುವಂತಹ ಪ್ರಯತ್ನ ಮಾಡುತ್ತಾರೆ ಗೊತ್ತಾ? ತಂದೆ ತಾಯಿಗಳು ಇಲ್ಲದಿರುವಾಗ, ಕಾಲೇಜ್ ನೆಪ ಹೇಳಿ ಪಟ್ಟಣಕ್ಕೆ ಹೋಗುವಾಗ, ಇತರ ರಾಜ್ಯಗಳಿಗೆ ಹೋಗುವಾಗ, ಇತರ ದೇಶಗಳಿಗೆ ಹೋಗುವಾಗ ಇಷ್ಟ ಬಂದಂತೆ ಜೀವಿಸುವ ಪ್ರಯತ್ನ ಮಾಡುತ್ತಾರೆ. ಬರೀ ಯವನಸ್ಥರಷ್ಟೇ ಅಂದ್ಕೊಳ್ತೀರಾ? ವಿವಾಹವಾದಂಥವರು ಕೂಡ ಹೆಂಡತಿ ತವರು ಮನೆಗೆ ಹೋದರೆ ಗಂಡನಿಗೆ ದೊಡ್ಡ ಸಂಭ್ರಮ.
ಗಂಡ ಉದ್ಯೋಗಕ್ಕಾಗಿ ಇತರ ದೇಶಕ್ಕೆ ಇತರ ಪ್ರಾಂತ್ಯಕ್ಕೆ ಹೋಗುವಾಗ ಹೆಂಡತಿಗೆ ದೊಡ್ಡ ಸಂಭ್ರಮ. ಗತಕಾಲದಲ್ಲಿನ ಲಾಕ್ಡೌನ್ ಪೀರಿಯಡ್ನಲ್ಲಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರಬೇಕಾದಾಗ ಎಷ್ಟೋ ಜನ ಎಷ್ಟೋ ಸಂಭ್ರಮ ಮಾಡಿಕೊಂಡಿದ್ದಾರೆ. ಏನ್ರಿ ಎಲ್ಲಿದ್ದೀರಿ ಎಂದು ಹೆಂಡತಿ ಕೇಳಿದ್ರೆ, ಎಲ್ಲಿರೋದೇನು, ನಾನು ನಿನ್ ಬಗ್ಗೆಯೇ ಯೋಚಿಸಿ ಯೋಚಿಸಿ ಕೊರಗುತ್ತಿದ್ದೇನೆ ಅನ್ನುತ್ತಾನೆ. ಕೊರಗೋದೇನು ಕೆಲ್ಸಕ್ಕೆ ಬರ್ದವನು, ಯಾರೋ ಒಬ್ಬ ಪಾಪಿಷ್ಟಳೊಂದಿಗೆ ತಿರ್ಗಾಡ್ತಾನೆ. ಹೇಳೋದೆಲ್ಲ ಬರೀ ಸುಳ್ಳು ಮಾತುಗಳು. ಎಷ್ಟೋ ಜನ ಹುಡುಗರು, ಎಷ್ಟೋ ಜನ ಹುಡುಗಿಯರು ಹಾಸ್ಟೆಲ್ ಮುಚ್ಚಲ್ಪಟ್ಟಾಗ, ಕಾಲೇಜ್ ಮುಚ್ಚಲ್ಪಟ್ಟಾಗ, ಮನೆಗೆ ಹೋಗಲು ಅವಕಾಶವಿಲ್ಲದಿರುವಾಗ ಬಾಯ್ ಫ್ರೆಂಡ್ ರೂಮಲ್ಲಿ ಎಷ್ಟು ಜನ ಹುಡುಗಿಯರು ಉಳ್ಕೊಂಡಿದ್ರು. ಒಂದು ವಿಷಯ ನಿಮಗೆ ಗೊತ್ತಾ ಪ್ರಿಯರೇ? ಒಂದು ಸಮೀಕ್ಷೆ ಹೇಳುತ್ತೆ 75 ಲಕ್ಷ ಗರ್ಭಪಾತಗಳು ಜರುಗಿವೆಯಂತೆ. ಎಷ್ಟು? 75 ಲಕ್ಷ ಅಬಾರ್ಷನ್ಸ್ ಜರುಗಿವೆ ಅಂತೆ. ಕಾರಣ? ಎಲ್ಲಿದ್ದಿ ಮಗಳೇ ಅಂತ ತಾಯಿ ಕೇಳಿದ್ರೆ, ಇಲ್ಲಿ ಸಿಕ್ಕಾಕೊಂಡಿದ್ದೇನೆ ಅನ್ನುತ್ತಾಳೆ. ಹಾಸ್ಟೆಲ್ ಮುಚ್ಚಾಕಿದ್ದಾರೆ, ಕಾಲೇಜ್ ಮುಚ್ಚಾಕಿದ್ದಾರೆ, ಫ್ರೆಂಡ್ ರೂಮಲ್ಲಿದ್ದೇನೆ ಅನ್ನುತ್ತಾಳೆ. ಪಾಪ ಅಮಾಯಕ ತಂದೆ ತಾಯಿ ಅಂದುಕೊಳ್ತಾರೆ ಫ್ರೆಂಡ್ ಅಂದ್ರೆ ಒಂದು ಹುಡುಗಿಯಾಗಿರ್ತಾಳೆಂದು. ಆದರೆ ಗೆಳತಿಯೊಂದಿಗಲ್ಲ, ಗೆಳೆಯನೊಂದಿಗಿರುತ್ತಾಳೆ. 75 ಲಕ್ಷ ಅಬಾರ್ಷನ್ಸ್ಗಳು ಜರುಗಿವೆ ಅನ್ನುವುದಾದರೆ ಅದು ಎಷ್ಟು ಘೋರ ಕಾರ್ಯ ನೋಡಿ. ಅದು ಬೇವಚ್ಚತನಾಗಿದೆ. ಗರ್ಭ ತಡೆಯುವುದಕ್ಕಾಗಿ ಉಪಯೋಗಿಸುವಂತಹ ಮಾತ್ರೆಗಳು ಆ ದಿನಗಳಲ್ಲಿ ದೊರಕದೇ ಇರುವುದಾದರೆ ಅದಕ್ಕೆ ಕಾರಣ ಎಲ್ಲ ಅಂಗಡಿಗಳು ಮುಚ್ಚಲಾಗಿದ್ವು. ಇದೀರಾ ನಮ್ಮ ಮಧ್ಯ ಅಂಥವ್ರು ಯಾರಾದರೂ? ಇಷ್ಟ ಬಂದಂತಹ ಜೀವಿತಕ್ಕೆ ರೂಢಿ ಮಾಡಿಕೊಂಡವರು. ಗಂಡನಿಂದ ದೂರವಿದ್ದೀರಿ, ಹೆಂಡತಿಯಿಂದ ದೂರವಿದ್ದೀರಿ, ತಂದೆ ತಾಯಿಗಳಿಂದ ದೂರವಿದ್ದೀರಿ, ಅದನ್ನೇ ಆಧಾರ ಮಾಡಿಕೊಂಡು ಇಷ್ಟ ಬಂದಂತೆ ಜೀವಿಸುವಂಥವರಿದ್ದೀರಾ? ದಯವಿಟ್ಟು ಕೇಳಿರಿ, ನೀವು ಹೆಚ್ಚಿಸಲ್ಪಡಲು ಸಾಧ್ಯವೇ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ. ಪ್ರತಿನಿತ್ಯವೂ ಪಾಪ ಮಾಡುವುದಕ್ಕಾಗಿ ತವಕ ಪಡುವಂಥವರು ಪತನವಾಗುತ್ತಾರೆ ಹೊರತು ಉನ್ನತಕ್ಕೆ ಬರಲು ಮಾತ್ರ ಸಾಧ್ಯವಿಲ್ಲ. ಆದರೆ ಈ ಯೌವನಸ್ಥರನ್ನು ನೋಡಿ, ಅವರು ತಮ್ಮ ದೇಶದಿಂದ ದೂರ ಇದ್ದಾರೆ, ತಮ್ಮ ತಂದೆ ತಾಯಿಗಳಿಂದಲೂ ದೂರವಿದ್ದಾರೆ, ಅವರಿಗಿರುವ ಸಮಸ್ತದಿಂದಲೂ ದೂರವಾಗುತ್ತಾರೆ. ಆದರೆ ದೇವರಿಂದ ಮಾತ್ರ ದೂರ ಆಗಲಿಲ್ಲ, ದೈವಿಕತೆಯಿಂದಲೂ ದೂರವಾಗಲಿಲ್ಲ. ಅಷ್ಟೇ ಅಲ್ಲ ಪ್ರಿಯರೇ, ಅವರ ಆತ್ಮೀಕತೆಯನ್ನು ಕೂಡ ಬಿಡಲಿಲ್ಲ. ತಮ್ಮ ತಂಗಿಯಂದರೆ, ನೀವು ಕೂಡ ತಂದೆ ತಾಯಿಯಿಂದ ದೂರವಿರ್ತಾ ಇದ್ದೀರಾ? ಸಹೋದರ ಸಹೋದರಿ ಉದ್ಯೋಗದ ನಿಮಿತ್ತ ಗಂಡ ಹೆಂಡತಿಯಿಂದ ದೂರವಿದ್ದು ಇತರ ದೇಶದಲ್ಲಿ, ಇತರ ಪ್ರಾಂತ್ಯದಲ್ಲಿ, ಇತರ ಪಟ್ಟಣದಲ್ಲಿ, ಇಲ್ಲವೇ ಇತರ ಗ್ರಾಮಗಳಲ್ಲಿ ಜೀವಿಸುತ್ತಾ ಇದ್ದೀರಾ? ಜಾಗ್ರತೆ. ನೀವು ಎಲ್ಲಿ ಇದ್ದಾಗ್ಯೂ ಕೂಡ ಅಲ್ಲಿ ದೇವರಿದ್ದಾರೆ, ದೇವರು ನೋಡ್ತಿದ್ದಾರೆ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ ನಿಮ್ಮಿಂದ ದೂರ ಇರಬಹುದು. ನೀವು ಮಾಡುವಂತಹ ಪಾಪಿಷ್ಟ ಕೆಲಸಗಳು, ಹಾಕುವ ಪಾಪಿಷ್ಟ ವೇಷಗಳು ಅವರು ನೋಡದೇ ಇರಬಹುದು. ಆದರೆ ಸಮಸ್ತವನ್ನು ನೋಡುವಂತಹ ದೇವರು ಇದ್ದಾರೆ. ಆತನು ಗಮನಿಸುತ್ತಿದ್ದಾನೆ. ಕೇಳುವಂಥವರು ಯಾರೂ ಇಲ್ಲದಿರುವ ವೇಳೆಯಲ್ಲಿ ನೋಡಿ, ಪ್ರಶ್ನಿಸುವಂತಹ ಪರಿಸ್ಥಿತಿ ಇಲ್ಲದಿರುವಂತಹ ವೇಳೆಯಲ್ಲಿ ಈ ಯೌವನಸ್ಥರು ಏನ್ ಮಾಡ್ತಾರೆ ಗೊತ್ತಾ? ದೇಶವಲ್ಲದ ದೇಶದಲ್ಲಿ ರಾಜನ ಸುಖಭೋಗಗಳಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು ಎಂಬ ಪರ್ಮಿಷನ್ ಕೊಟ್ಟರೆ, ಯಾರು ಪರ್ಮಿಷನ್ ಕೊಡ್ತಾರೆ? ಮೇಲಧಿಕಾರಿಯೇ ಪರ್ಮಿಷನ್ ಕೊಡ್ತಾನೆ. ಎದಕ್ಕಾಗಿ? ಪಾಪಿಷ್ಟ ಕೆಲಸ ಮಾಡುವುದಕ್ಕಾಗಿ. ಈ ದಿನ ದೊಡ್ಡ ದೊಡ್ಡ MNC ಕಂಪನಿಗಳಲ್ಲಿ ಅದೊಂದು ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ಸ್ಯಾಟರ್ಡೆ ಬಂದ್ರೆ ಸಾಕು, ಪರ್ಮಿಷನ್ ಕೊಡ್ತಾರೆ. ಅವರೇ ಪಾರ್ಟೀಸ್ಗಳನ್ನು ಏರ್ಪಡಿಸ್ತಾರಂತೆ, ಕಾಕ್ಟೇಲ್ ಪಾರ್ಟಿ ಅಂತೆ. ಅವರೇ ಎಲ್ಲ ಸಿದ್ಧತೆ ಮಾಡ್ತಿದ್ದಾರೆ. ರಿಸಾರ್ಟ್ಸ್ಗೆ ಹೋಗಬಹುದಂತೆ, ಅವರೇ ಎಲ್ಲ ಸಿದ್ಧತೆ ಮಾಡ್ತಿದ್ದಾರೆ. ಕೆಲವೊಂದು ಕಂಪನಿಗಳಲ್ಲಿ ರಿಫ್ರೆಶ್ಮೆಂಟ್ಗೋಸ್ಕರ, ರಿಲ್ಯಾಕ್ಸ್ ಆಗುವುದಕ್ಕೋಸ್ಕರ. ಬನ್ನಿ, ಈ ದಿನ ಸ್ಯಾಟರ್ಡೆ ಅಲ್ಲವೋ, ಸ್ಯಾಟರ್ಡೇ ಇಲ್ಲವೇ ಫ್ರೈಡೇ ನೈಟ್ ಬಾರ್ಗ್ ಹೋಗೋಣ, ನೈಟ್ ಕ್ಲಬ್ಗೆ ಹೋಗೋಣ ಎಂದು ಪ್ರೋತ್ಸಾಹಿಸುತ್ತಿದ್ದಾರೆ. ಬರಲೇಬೇಕು, ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೇವೆ, ಎಲ್ಲರೊಂದಿಗೆ ನೀವು ಬರಲೇಬೇಕು. ರಿಸಾರ್ಟ್ಸ್ಗೆ ಹೋಗ್ತಿದ್ದೇವೆ. ರಿಸಾರ್ಟ್ಸ್ಗೆ ಯಾಕೆ ಹೋಗ್ತಾರೆ ಹೇಳಿ? ಏಕಾಂತವಾಗಿ ಕಾಲ ಕಳೆಯುವ ಅಗತ್ಯತೆ ಏನಿದೆ? ಇತರ ರಾಜ್ಯಕ್ಕೆ ಹೋಗ್ತಿದ್ದೇವೆ ಎಲ್ಲರೂ ಸೇರಿ ಅಷ್ಟು ದೂರ ಹೋಗಲು ಅಗತ್ಯತೆ ಏನಿದೆ? ಇಷ್ಟ ಬಂದಂತೆ ಜೀವಿಸುವಂಥವ್ರು ಇದ್ದೀರಾ ನಮ್ಮ ಮಧ್ಯ? ಇಂತಹ ಟ್ರ್ಯಾಪ್ ಒಳಗೆ ಬೀಳುವಂಥವರು ಇದ್ದೀರಾ ನಮ್ಮ ಮಧ್ಯ? ಇಂತಹ ಉರುಳಿನೊಳಗೆ ಸಿಕ್ಕಾಕೊಳ್ಳುವಂಥವರು? ಮೇಲಧಿಕಾರಿಗಳೇ ಪಾಪ ಮಾಡುವುದಕ್ಕೆ ಪ್ರೋತ್ಸಾಹಿಸುತ್ತಿರುವುದಾದರೆ, ಹಾಗಾದ್ರೆ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾವ ರೀತಿ ಪರಿಶುದ್ಧರಾಗಿರಲು ಸಾಧ್ಯ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಕೇಳಿರಿ. ಪರಿಶುದ್ಧರಾಗಿ ಜೀವಿಸಲು ಸಾಧ್ಯ ಎಂಬುದಾಗಿ ಈ ಯೌವನಸ್ಥರು ನಿರೂಪಿಸುತ್ತಿದ್ದಾರೆ. ರಾಜಭವನದಲ್ಲಿ, ರಾಜನ ಸಮ್ಮುಖದಲ್ಲಿ, ರಾಜನು ಭುಜಿಸುವ ಭೋಜನದಲ್ಲಿ, ರಾಜನು ಮಾಡುವಂತಹ ಪಾನದಲ್ಲಿ ನಿರೂಪಿಸುತ್ತಿದ್ದಾರೆ. ದಯವಿಟ್ಟು ಕೇಳಿ. ಸಾಧಾರಣವಾಗಿ ರಾಜನ ಭವನದಲ್ಲಿ ಸಾಧಾರಣವಾಗಿ ಸಂಭವಿಸುವ ಕಾರ್ಯಗಳು ಯಾವ್ಯಾವು ಗೊತ್ತಾ? ಮೊದಲನೇದಾಗಿ ಔತಣ.
ಆ ನಂತರ ಕುಡುಕತನ, ಆ ನಂತರ ಕುಣಿತ. ಈ ಮೂರು ಸಾಧಾರಣವಾಗಿರುತ್ತವೆ. ಔತಣ, ಬಹಳ ತಿನ್ನಬೇಕು, ಕುಡಿಯಬೇಕು. ಕುಣಿತ, ಕುಡಿದ ನಂತರ ಬಹಳವಾಗಿ ಕುಣಿದಾಡೋದು, ಅದರ ಜೊತೆಗೆ ಇಷ್ಟ ಬಂದ ಹುಡುಗಿಯೊಂದಿಗೆ ಸಮಯ ಕಳೆಯೋದು. ಆದರೆ ಈ ಯೌವನಸ್ಥರು ಫ್ರೀಯಾಗಿ ಸಿಕ್ಕಿರುವಂತಹ ಈ ಅಪಾರ್ಚುನಿಟಿಯನ್ನು ಆಧಿಕ್ಯತೆಯಾಗಿ ಆನಂದವಾಗಿ ಭಾವಿಸಲಿಲ್ಲ ಪ್ರಿಯರೇ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಔತಣ ಎಂದು ಹೇಳಿ ಹೋಗ್ತಾ ಇದ್ದೀರಿ, ಪಾರ್ಟಿ ಎಂದು ಹೇಳಿ ಹೋಗ್ತಾ ಇದ್ದೀರಿ. ಆ ಪಾರ್ಟಿಯಲ್ಲಿ, ಆ ಔತಣದಲ್ಲಿ ಆನಂತರ ಕುಡಿದು ಕುಣಿದಾಡುವುದಕ್ಕೆ ತೌಕಪಡುವಂಥವ್ರು ಯಾರಾದರೂ ಇದ್ದೀರಾ? ಹಾಗಾದರೆ ಜಾಗ್ರತೆ. ದೇವರು ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಸಬೇಕಾದರೆ, ದೇವರು ಒಬ್ಬ ವ್ಯಕ್ತಿಗೆ ದಿವ್ಯ ದಾನ ಕೊಟ್ಟು ಆಶೀರ್ವದಿಸಬೇಕಾದರೆ, ಉನ್ನತ ಸ್ಥಾನಕ್ಕೆ ತರಬೇಕಾದರೆ ಮೊಟ್ಟ ಮೊದಲು ಆ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳಬೇಕಾದದ್ದೇ ಪರಿಶುದ್ಧತೆ. ಪರಿಶುದ್ಧರನ್ನೇ ದೇವರು ಹೆಚ್ಚಿಸುತ್ತಾರೆ ಎಂದು ಈ ಯೌವನಸ್ಥರು ನಿರೂಪಿಸುತ್ತಿದ್ದಾರೆ. ಆ ರಾಜನೇ ಔತಣಕ್ಕಾಗಿ, ಕುಡುಕುತನಕ್ಕಾಗಿ, ಕುಣಿದಾಡುವುದಕ್ಕಾಗಿ ಕರೆಯುತ್ತಾ ಇರುವಾಗ ಈ ಯೌವನಸ್ಥರು ಹೇಳ್ತಾರೆ, ನೋ ನೋ, ಅದು ನಮಗೆ ಒಪ್ಪೋದಿಲ್ಲ. ನಾವು ಆ ರೀತಿ ನಮ್ಮ ಶರೀರ ಅಪವಿತ್ರಪಡಿಸಿಕೊಳ್ಳೋದಿಲ್ಲ ಅನ್ನುತ್ತಾರೆ. ಯಾಕೆ? ಏನಾಗುತ್ತೆ? ನಾವು ಸೇವಿಸುವಂತಹ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಿಯೇ ಇರುತ್ತೇವೆ ಅನ್ನುತ್ತಾರೆ. ಎಂತಹ ಅದ್ಭುತವಾದ ಮಾತು ನೋಡಿ. ಹಾಗಲ್ರಯ್ಯ, ನೀವು ನಮ್ಮೊಂದಿಗೆ ಸೇರಿ ರಾಜನು ಭುಜಿಸುವ ಆಹಾರ ಪದಾರ್ಥದಲ್ಲಿ ಪಾಲ್ಗೊಳ್ಳದಿದ್ದರೆ ನಿಮ್ಮ ಮುಖಗಳು, ಬಹಳ ಚೆನ್ನಾಗಿ ಊಟ ಮಾಡುವವರ ಮುಖದೊಂದಿಗೆ ಒಂದು ವೇಳೆ ಪರಿಶೀಲಿಸಿ ನೋಡುವುದಾದರೆ, ಬಾಡಿದ ಮುಖ ಇರುವುದಾದರೆ ರಾಜನು ನನ್ನನ್ನು ಸಾಯಿಸ್ತಾನೆ ಎಂದು ಹೇಳಿದಾಗ, ಬೇಕಾದರೆ ನಮ್ಮನ್ನು ಪರೀಕ್ಷಿಸಿರಿ ಅನ್ನುತ್ತಾರೆ. ನಾವು ಒಂದು ಪ್ರತ್ಯೇಕವಾದ ಆಹಾರವನ್ನು, ಪರಿಶುದ್ಧ ಆಹಾರವನ್ನು ತಿನ್ನುತ್ತೇವೆ. ಒಂದು 10 days ನಮಗೆ ಪರೀಕ್ಷಿಸಿ ನೋಡಿ ಅನ್ನುತ್ತಾರೆ. ಆ ಯೌವನಸ್ಥರು ಅಂತಹ ತೀರ್ಮಾನ ತೆಗೆದುಕೊಳ್ಳುವುದಕ್ಕಾಗಿ ಮೊದಲ ಕಾರಣ ಹೇಳನ್ನುತ್ತೀರಾ? ಒಬ್ಬನ ನಿಮಿತ್ತ, ದಾನಿಯೇಲನ ನಿಮಿತ್ತ. ಈ ದಾನಿಯೇಲನು ತಾನು ಪರಿಶುದ್ಧನಾಗಿ ಜೀವಿಸುವುದು ಮಾತ್ರವಲ್ಲದೆ ತನ್ನ ಸುತ್ತಲಿರುವಂಥವರು ಕೂಡ ಪರಿಶುದ್ಧರಾಗಿ ಜೀವಿಸುವಂತೆ ಪ್ರೋತ್ಸಾಹಿಸುವವನಾಗಿದ್ದ. ಈ ಕುಡುಕರನ್ನು ನೋಡಿ, ಸಾಧಾರಣವಾಗಿ ಯಾರೋ ಒಬ್ಬನಿಗೆ ಆ ಕುಡಿಯುವ ಮನಸ್ಸಾಗುತ್ತೆ. ಅವನೊಬ್ಬನೇ ಹೋಗಿ ಕುಡಿಯಲಾರದೆ ತನ್ನೊಂದಿಗೆ 10 ಜನರನ್ನು ಕರೆದೊಯ್ತಾನೆ. ಒಂದು ವೇಳೆ 5-6 ಜನ ಫ್ರೆಂಡ್ಸ್ ಇದ್ದಾರೆ ಅಂದುಕೊಳ್ಳಿ, ಎಲ್ಲರೂ ಸಿಗರೆಟ್ ಸೇದೋದಿಲ್ಲ. ಅಷ್ಟು ಜನರಲ್ಲಿ ಯಾರಿಗೋ ಒಬ್ರಿಗೆ ಆ ಮನಸ್ಸಾಗುತ್ತೆ. ಅವನು ಶುರು ಮಾಡ್ತಾನೆ ಸಿಗರೆಟ್ ಸೇದುವುದನ್ನು. ಅವನು ಸಿಗರೆಟ್ ಸೇದಿ ಪಕ್ಕದವನಿಗೆ ನೀನು ಕೂಡ ಸೇದು ಅನ್ನುತ್ತಾನೆ. ಏನನ್ನುತ್ತಾನೆ? ಒಂದು ಸಾರಿ ಸೇದು ಅನ್ನುತ್ತಾನೆ. ಅವನು ಕೆಮ್ಮುತ್ತಾ ಸಿಗರೆಟ್ ಸೇದುತ್ತಾನೆ. ಅದನ್ನು ನೋಡಿ ಪಕ್ಕದವನಿಗೆ ಬುದ್ಧಿ ಬರಬೇಕಲ್ಲವೇ? ಇದೇನೋ ಅವನು ಸಿಗರೆಟ್ ಸೇದಿ ಅಷ್ಟು ಕೆಮ್ಮುತ್ತಿದ್ದಾನೆ. ಈ ಎರಡನೇ ಅವನು ಕೆಮ್ಮುತ್ತಾ ಪಕ್ಕದವನಿಗೆ ಕೊಡ್ತಾನೆ. ಅವನು ಕೆಮ್ಮುತ್ತಾ 3ನೇ ಅವನಿಗೆ ಕೊಡ್ತಾನೆ. ಅವನು 4ನೇ ಅವನಿಗೆ ಕೊಡ್ತಾನೆ. ಎಲ್ಲರೂ ಕೆಮ್ಮುತ್ತಾ ಸಿಗರೆಟ್ ಸೇದುತ್ತಾರೆ. ಸಿಗರೆಟ್ ಸೇದುವಾಗ ಕೆಮ್ಮು ಬರುತ್ತೆ ಅಂತ ನೋಡಿ ಯಾರಾದ್ರೂ ಬುದ್ಧಿ ತಂದ್ಕೊಳ್ತಾರಾ? ಕೆಮ್ಮೂ ನಿಲ್ಲೋದಿಲ್ಲ, ಇವನಿಗೆ ಬುದ್ಧಿಯೂ ಬರೋಲ್ಲ. ಹೇಗೆ ಶುರುವಾಯ್ತು ಹೇಳಿ? ಒಬ್ಬನಿಂದ ಶುರುವಾಯ್ತು. ಒಬ್ಬನು ಸಿಗರೆಟ್ ಸೇದುವುದರಿಂದ ಉಳಿದವರನ್ನೆಲ್ಲ ಹಾಳು ಮಾಡುತ್ತಾನೆ. ಅದೇ ರೀತಿಯಾಗಿ ಒಬ್ಬನು ಪರಿಶುದ್ಧನಾಗಿ ಜೀವಿಸುವುದರಿಂದ ಅವನ ಪರಿಶುದ್ಧವಾದ ಜೀವಿತ ಉಳಿದವರಿಗೂ ಕೂಡ ಪ್ರಭಾವ ಬೀರುತ್ತದೆ ಎನ್ನುವುದು ವಾಸ್ತವ. ಹಾಗಾದರೆ ನನ್ನ ಪ್ರಶ್ನೆ, ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದ ನಿಮಿತ್ತ ನಿಮ್ಮ ಸುತ್ತಲಿರುವಂಥವರು ಹಾಳಾಗುತ್ತಿದ್ದಾರೋ ಇಲ್ಲವೇ ಪರಿಶುದ್ಧರಾಗಿ ಮಾರ್ಪಡುತ್ತಿದ್ದಾರೋ? ಒಮ್ಮೆ ಆಲೋಚಿಸಿ. ದಾನಿಯೇಲನಿಗಿರುವ ಪರಿಶುದ್ಧತೆಯ ನಿಮಿತ್ತ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತಹ 3 ಜನ ಯೌವನಸ್ಥರು ನಾವು ಕೂಡ ಪರಿಶುದ್ಧರಾಗಿ ಮುಂದುವರಿಯಬೇಕೆಂದು ಬಯಸ್ತಾರೆ. ದಾನಿಯೇಲನ ಜೀವಿತ ಉಳಿದಂಥವರಿಗೆ ಆದರ್ಶಕರವಾಗಿತ್ತು, ಆಶೀರ್ವಾದಕರವಾಗಿತ್ತು. ಹಾಗಾದರೆ ನಿಮ್ಮ ಜೀವಿತದ ಸಂಗತಿಯೇನು? ನಿಮ್ಮ ಆಲೋಚನೆಗಳು, ನಿಮ್ಮ ಕೋರಿಕೆಗಳು, ನಿಮ್ಮ ಪದ್ಧತಿಗಳು, ನಿಮ್ಮ ಪ್ರವರ್ತನೆ ನಿಮ್ಮ ಸುತ್ತಲಿರುವವರಿಗೆ ಆದರ್ಶಕರವಾಗಿರಬೇಕು, ಆತ್ಮೀಕವಾಗಿರಬೇಕು, ಆಶೀರ್ವಾದಕರವಾಗಿರಬೇಕು. ಅಭ್ಯಂತರಕರವಾಗಿಯೂ ಅಪವಿತ್ರವಾದ ಕಾರ್ಯಗಳನ್ನು ಮಾಡುವಂಥದ್ದಾಗಿಯೂ ಎಂದಿಗೂ ಇರಬಾರದು ಪ್ರಿಯರೇ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ನಾವು ಹೆಚ್ಚಿಸಲ್ಪಡಬೇಕಾದರೆ, ಉನ್ನತವಾದ ಸ್ಥಿತಿಗೆ, ಸ್ಥಾನಕ್ಕೆ ನಾವು ಸೇರಬೇಕಾದರೆ, ನಾವು ಘನಪಡಿಸಲ್ಪಡಬೇಕಾದರೆ, ಘನವಾದ ಜೀವಿತ ಜೀವಿಸಲ್ಪಡಬೇಕಾದರೆ, ನಿಮ್ಮ ನಾಮಕ್ಕೆ ಮಹಿಮೆ ತರಬೇಕಾದರೆ ಮತ್ತು ಅನೇಕರಿಗೆ ಮಾದರಿಕರವಾಗಿರಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ಅದೇ ಪರಿಶುದ್ಧವಾದ ಜೀವಿತ ಆಗಿದೆ.
ದಾವೀದನು ಬಹು ಒಳ್ಳೆ ಬುದ್ಧಿಯುಳ್ಳವನಾಗಿದ್ದನು. ಆ ಬುದ್ಧಿ ನಿಮ್ಮ ಬೆಲೆಯಂಥದೆಂದು, ನಿಮ್ಮ ಸನ್ನಿಧಿಯ ಬೆಲೆಯಂಥದೆಂದು, ಪ್ರಾರ್ಥನೆಯ ಬೆಲೆಯಂಥದೆಂದು, ಪರಿಶುದ್ಧತೆಯ ಬೆಲೆಯಂಥದೆಂದು ಗ್ರಹಿಸಿಕೊಳ್ಳುವಂತೆ ಮಾಡಿತು. ಅನ್ಯರ ಮಧ್ಯದಲ್ಲಿದ್ದಾಗಿಯೂ, ಅನ್ಯ ಪ್ರಾಂತ್ಯದಲ್ಲಿದ್ದಾಗಿಯೂ, ದೂರ ದೇಶದಲ್ಲಿ ಇರುತ್ತಾ ಇದ್ದಾಗಿಯೂ ಕೂಡ, ಪಾಪಿಷ್ಠ ಪ್ರಜೆಗಳ ಮಧ್ಯ ಉದ್ಯೋಗ ಮಾಡ್ತಾ ಇದ್ದಾಗಿಯೂ ಕೂಡ, ದೇವರೇ, ನಿಮ್ಮನ್ನು ಹೊಂದಿಕೊಂಡು ಜೀವಿಸುವ ಧನ್ಯತೆ ನಮಗೆ ದಯಪಾಲಿಸಿರಿ. ದಾನಿಯೇಲನ ಪರಿಶುದ್ಧತೆ ಅನೇಕರಿಗೆ ಮಾದರಿಕರವಾಗಿತ್ತು. ನಮ್ಮ ಜೀವಿತ ದೇವರೇ ನಮ್ಮ ಸುತ್ತಲಿರುವಂಥವರಿಗೆ ಮಾದರಿಕರವಾಗಿರಬೇಕು. ಅಷ್ಟೇ ಹೊರತು ನಮ್ಮ ಸುತ್ತಲಿರುವಂಥವರಿಗೆ ಬೀಳಿಸುವ ಹಾಗೆಯೂ, ಪಾಪಿಷ್ಠ ಕೆಲಸ ಮಾಡುವ ಹಾಗೆಯೂ ನಮ್ಮ ಜೀವಿತ ಎಂದಿಗೂ ಕೂಡ ಇರಬಾರದು. ದೇವರೇ, ನಮ್ಮ ಕುಟುಂಬವು ನಮ್ಮ ಸುತ್ತಲಿರುವವರಿಗೆ ಮಾದರಿಕರವಾಗಿರಬೇಕು. ಅಂತಹ ಮಾದರಿಕರವಾದ ಜೀವಿತ ನಮಗೆ ದಯಪಾಲಿಸಿರಿ. ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಹಾಗೆ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ಸಾಯುವವರೆಗೂ ಪರಿಶುದ್ಧರಾಗಿ ಜೀವಿಸುವಂತಹ ಧನ್ಯತೆ, ಅಂತಹ ಭಾಗ್ಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿರೆಂದು, ಯವನ ಪ್ರಾಯದಲ್ಲಿ ಯವನ ಇಚ್ಛೆಗಳಿಗೆ ಒಳಗಾಗಿ ಬಾಗಿದವರಾಗಿ ನಾಶವಾಗಲಾರದಂತೆ ಈ ಕಲ್ವರಿ ಸ್ವರ ಕಾರ್ಯಕ್ರಮ ವೀಕ್ಷಿಸುವ ಯವನಸ್ಥರನ್ನು, ಈ ವಾಕ್ಯ ಕೇಳುವಂತಹ ಯವನಸ್ಥರನ್ನು ದೇವರೇ, ದಾನಿಯೇಲನ ಹಾಗೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಹಾಗೆ ಪರಿಶುದ್ಧರನ್ನಾಗಿ ಮಾಡಿ ಮಾರ್ಪಡಿಸಿರೆಂದು, ಮುಂಬರುವ ತಲೆಮಾರಿಗೆ ದೇವರೇ ಅದ್ಭುತವಾದ ಆತ್ಮೀಕರನಾಗಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಇಬ್ಬರು ಬೇಡಿಕೊಳ್ಳತಕ್ಕ ಯಾವ ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.